ನೋಡಿ, ಹಾವೇರಿ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಆಗ್ತಿರುವಂಥ ಮೋಸದ ಜಾಲ ಪತ್ತೆಯಾಗಿದೆ. ಈಗ ಅಂದರೆ ಗ್ರಾಹಕರಿಗೆ ಎಷ್ಟು ಮೋಸ ಆಗ್ತಾ ಇದೆ, ರೈತರಿಗೆ ಎಷ್ಟು ಮೋಸ ಆಗ್ತಾ ಇದೆ, ಮಧ್ಯವರ್ತಿಗಳಿಗೆ ಎಷ್ಟು ಲಾಭ ಆಗ್ತಾ ಇದೆ, ಮಾರುಕಟ್ಟೆಯಲ್ಲಿರೋರಿಗೆ ಬಿಸ್ನೆಸ್ ಮಾಡೋರಿಗೆ ಎಷ್ಟು ಲಾಭ ಆಗ್ತಾ ಇದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರು ತೂಕದ ಮೋಸಗಾರರು. ಉಪಲೋಕಾಯುಕ್ತ ಕೈಗೆ ಸಿಕ್ಕಿಬಿದ್ದ ವಂಚಕರು. ಅವ್ಯವಸ್ಥೆಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಗರಂ ಆಗಿದ್ದಾರೆ. ತೂಕದಲ್ಲಿ ವಂಚನೆ ಮಾಡಿದ್ದವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಸ್ವತಃ ತೂಕ ಪರಿಶೀಲಿಸಿದ್ದಾರೆ ಉಪಲೋಕಾಯುಕ್ತರು. ಕಾರ್ಯದರ್ಶಿ ಶೈಲಜಾ ಮೇಲೆ ಪ್ರಕರಣ ದಾಖಲಾಗುತ್ತೆ. ಮಾರುಕಟ್ಟೆಯಲ್ಲಿ ತೂಕದ ಯಂತ್ರದಲ್ಲಿ ಏರುಪೇರಾಗಿದೆ. ತೂಕ ಮತ್ತು ಮಾಪನ ಇಲಾಖೆ ದೂರಾದ್ರೆ ಲಲಿತಾ. ನಾವು ಬೆಳಗ್ಗೆ 4:20ಕ್ಕೆ ಟ್ರೈನಲ್ಲಿ ಬಂದಾಗ ಪಾಪ ನಮ್ಮ ಡಿ ಸಿ ಅವರೆಲ್ಲ ಬಂದು ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು. ಅವ್ರಿಗೆ ಯಾರಿಗೂ ಹೇಳಿಲ್ಲ. ನಾವು 6 ಗಂಟೆಗೆ ರೆಡಿಯಾಗಿ ಬಂದ್ವಿ. ಎ ಪಿ ಎಮ್ ಸಿಗೆ ಹೋದ್ವಿ. ನೀವೆಲ್ಲ ಎ ಪಿ ಎಮ್ ಸಿಲಿದ್ದಿರಿ. ಅಲ್ಲಿ ಕಮಿಷನ್ನು ಎಲ್ಲದರಲ್ಲೂ ದಂಧೆ ನಡೀತಾ ಇದೆ. ಅವ್ರು ನಮ್ಮ ಎ ಪಿ ಎಮ್ ಸಿ ಸೆಕ್ರೆಟರಿಗಳು ಟಾಯ್ಲೆಟ್ ಇದೆ, ಎಲ್ಲಿದೆ, ಇಲ್ಲಿ ನಾನು ಟಾಯ್ಲೆಟ್ ನನಗೆ ಮತ್ತೆ ಅದು ನೋಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಅವರು ಇಲ್ಲಿದೆ ಅಲ್ಲಿದೆ ಕರ್ಕೊಂಡು ಹೋದ್ರು. ಎಲ್ಲೂ ಸಿಕ್ಕಲಿಲ್ಲ. ನಮಗೆ ವಾಪಸ್ ಬಂದ್ವಿ. ಟಾಯ್ಲೆಟ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಜನಗಳಿಗೆ ಅಲ್ಲಿ ಸುಮಾರು 3 ಕೋಟಿ ಚೆಸ್ ಬರ್ತತೆ ಎ ಪಿ ಎಮ್ ಸಿಲಿ. ಅವ್ರು ನಮ್ಮ ಸೆಕ್ರೆಟ್ರಿ ಹೇಳ್ದಂಗೆ ಬೇಸಿಕ್ ಏನೇನೂ ಇಲ್ಲ. ಇವರೆಲ್ಲ ರೈತರ ದೇಶದ ಬೆನ್ನು ಮೂಳೆ ಅಂತ ಬೆನ್ನು ಈ ಥರ ಉದ್ದಕ್ಕೂ ಹೊಡಿತಾ ಇದ್ದಾರೆ ಎಲ್ಲ ಒಂದು ಕಡೆಯಿಂದ. ಆ ಥರ ಹೊಡೆದು ಅವ್ರಿಗೇನು ಲಾಭ ಇಲ್ಲ. ಆ ಎ ಪಿ ಎಮ್ ಸಿಲಿ ಏನೇನೂ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಅವರೇ, ನಿಮ್ಮ ಬ್ಯಾಡಗಿ ಮಾರುಕಟ್ಟೆ, ಮೆಣಸಿನಕಾಯಿ ಮಾರುಕಟ್ಟೆನ ನಮಗೂ ಭಾಳ ಚೆನ್ನಾಗಿ ಪರಿಚಯ ಮಾಡಿಸಿದ್ದೀರಿ. ಆದರೆ ನಾವು ಹೋದಂಥ ಸಂದರ್ಭದಲ್ಲಿ ಇದೆಲ್ಲ ಕಾಣಲಿಲ್ಲ. ಆದರೆ ಈಗ ಅವ್ಯವಸ್ಥೆಗೆ ಉಪಲೋಕಾಯುಕ್ತರು ಬ್ರೇಕ್ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಅಶ್ವದೀವಿತ ವಿಶ್ವಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಅಲ್ಲದೆ ಹಾವೇರಿ ಜಿಲ್ಲೆಯ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇನ್ನು ಎ ಪಿ ಎಂ ಸಿ ಮಾರುಕಟ್ಟೆ, ಈ 3 ಸ್ಥಳಗಳಿಗೂ ಯಾರಿಗೂ ತಿಳಿಸಂತೆ ಲೋಕಾಯುಕ್ತ ಬಿ ವೀರಪ್ಪ ಅವರು ಭೇಟಿ ನೀಡಿದ್ರು ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಾಚರಣೆ ಪ್ರಾರಂಭ ಆಗಿರುವಂಥದ್ದು. ವಿವಿಧ ಇಲಾಖೆ ಅಧಿಕಾರಿಗಳನ್ನ ಕರ್ಕೊಂಡು ಕೆಲವೊಂದು ಸ್ಥಳಗಳಿಗೆ ಭೇಟಿ ನೀಡಿದ್ರು. ಅದರಲ್ಲೂ ಕೂಡ ತಾವು ಕೂಡ ನೋಡಿದ ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ದೊಡ್ಡ ಗಲಾಟೆ ಆಗಿತ್ತು. ಬೆಂಕಿ ಹಾಕಿದ್ರು, ಕಾರ್ಗಳನ್ನ ಸುಟ್ಟಿದ್ರು, ಪುಡಿ ಮಾಡಿದ್ರು. ಯಾವುದೇ ತರಹದ ಕಡತಗಳು ಉಳಿಯದಂತೆ ವಿಶ್ವಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿಯನ್ನೇ ಬೆಂಕಿಗೆ ಆಹುತಿ ಮಾಡಿದ್ರು. ಕಾರಣ ಒಂದಲ್ಲ ಒಂದು ರೀತಿಯಲ್ಲಿತ್ತು. ಆದ್ರೆ ಇದೀಗ ಸ್ವತಃ ಬಿ ವೀರಪ್ಪ ಏನು ಲೋಕಾಯುಕ್ತರು ಅವರೇ ಕೂಡ ಕಾಟ್ಗಳ ಮೇಲೆ ಅಂದ್ರೆ ತೂಕ ಮಾಡುವ ಯಂತ್ರಗಳ ಮೇಲೆ ಹತ್ತಿ ತೂಕ ಮಾಡ್ತಾರೆ. ಒಂದು ಕಡೆ ಅವರ ತೂಕ 76 ಬಂದ್ರೆ, ಇನ್ನೊಂದು ಕಡೆ 78 ಬರುವಂತದ್ದಾಗಿತ್ತು. ಅಂದ್ರೆ ಅಲ್ಲಿ ಇರುವಂತ ಗಣಕ ತೂಕ ಮಾಡುವ ಯಂತ್ರಗಳಲ್ಲಿ ಲೋಪದೋಷಗಳಿದ್ವು ಅಂತ ಹೇಳಿ. ಹೀಗಾಗಿ ಅಲ್ಲೇ ಇದ್ದಂತಹ ಕಾರ್ಯದರ್ಶಿ ಶೈಲಜಾ ಅವರ ಮೇಲೆ ಲಲಿತಾ ಅನ್ನುವ ಮಾಪನ ಅಧಿಕಾರಿಗಳಿದ್ದ ಈಗ ಅವ್ರ ಮೇಲೆ ದಾಖಲೆ ಮಾಡೋದಕ್ಕೆ ಪ್ರಕರಣ ದಾಖಲಿಸಿರುವಂಥದ್ದು. ಯಾಕೆ ಈ ರೀತಿ ಮಾಡ್ತೀವಿ? ಯಾಕಂದ್ರೆ ಸಮಸ್ಯೆ ಆಗ್ಬಾರ್ದಲ್ಲ ರೈತರಿಗೆ, ಬರುವಂತವರಿಗೆ. ಈಗಾಗಲೇ ದೊಡ್ಡ ಸಮಸ್ಯೆಗಳಾಗಿರುವಂಥದ್ದು ಬ್ಯಾಡಗಿ ಮಾರುಕಟ್ಟೆ ಅಂತ ಹೇಳಿ ಬಿ ವೀರಪ್ಪ ಅವರು ಈಗ ಕ್ರಮವನ್ನು ತೆಗೆದುಕೊಂಡು ಸಾಕಷ್ಟು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಜಿಲ್ಲೆಯಲ್ಲಿ ನಾಳೆವರು ಕೂಡ ಓಡಾಟ ಇರುವಂತಹದ್ದು. ಎಲ್ಲೆಲ್ಲಿ ಏನಾಗ್ತದೆ ಅಂತ ಕಾದು ವಿಶ್ವದೀವಿ. ಓಕೆ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಹಾವೇರಿ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಆಗ್ತಿರುವಂಥ ಮೋಸದ ಜಾಲ ಪತ್ತೆಯಾಗಿದೆ. ಈಗ ಅಂದರೆ ಗ್ರಾಹಕರಿಗೆ ಎಷ್ಟು ಮೋಸ ಆಗ್ತಾ ಇದೆ, ರೈತರಿಗೆ ಎಷ್ಟು ಮೋಸ ಆಗ್ತಾ ಇದೆ, ಮಧ್ಯವರ್ತಿಗಳಿಗೆ ಎಷ್ಟು ಲಾಭ ಆಗ್ತಾ ಇದೆ, ಮಾರುಕಟ್ಟೆಯಲ್ಲಿರೋರಿಗೆ ಬಿಸ್ನೆಸ್ ಮಾಡೋರಿಗೆ ಎಷ್ಟು ಲಾಭ ಆಗ್ತಾ ಇದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರು ತೂಕದ ಮೋಸಗಾರರು. ಉಪಲೋಕಾಯುಕ್ತ ಕೈಗೆ ಸಿಕ್ಕಿಬಿದ್ದ ವಂಚಕರು. ಅವ್ಯವಸ್ಥೆಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಗರಂ ಆಗಿದ್ದಾರೆ. ತೂಕದಲ್ಲಿ ವಂಚನೆ ಮಾಡಿದ್ದವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಸ್ವತಃ ತೂಕ ಪರಿಶೀಲಿಸಿದ್ದಾರೆ ಉಪಲೋಕಾಯುಕ್ತರು. ಕಾರ್ಯದರ್ಶಿ ಶೈಲಜಾ ಮೇಲೆ ಪ್ರಕರಣ ದಾಖಲಾಗುತ್ತೆ. ಮಾರುಕಟ್ಟೆಯಲ್ಲಿ ತೂಕದ ಯಂತ್ರದಲ್ಲಿ ಏರುಪೇರಾಗಿದೆ. ತೂಕ ಮತ್ತು ಮಾಪನ ಇಲಾಖೆ ದೂರಾದ್ರೆ ಲಲಿತಾ. ನಾವು ಬೆಳಗ್ಗೆ 4:20ಕ್ಕೆ ಟ್ರೈನಲ್ಲಿ ಬಂದಾಗ ಪಾಪ ನಮ್ಮ ಡಿ ಸಿ ಅವರೆಲ್ಲ ಬಂದು ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು. ಅವ್ರಿಗೆ ಯಾರಿಗೂ ಹೇಳಿಲ್ಲ. ನಾವು 6 ಗಂಟೆಗೆ ರೆಡಿಯಾಗಿ ಬಂದ್ವಿ. ಎ ಪಿ ಎಮ್ ಸಿಗೆ ಹೋದ್ವಿ. ನೀವೆಲ್ಲ ಎ ಪಿ ಎಮ್ ಸಿಲಿದ್ದಿರಿ. ಅಲ್ಲಿ ಕಮಿಷನ್ನು ಎಲ್ಲದರಲ್ಲೂ ದಂಧೆ ನಡೀತಾ ಇದೆ. ಅವ್ರು ನಮ್ಮ ಎ ಪಿ ಎಮ್ ಸಿ ಸೆಕ್ರೆಟರಿಗಳು ಟಾಯ್ಲೆಟ್ ಇದೆ, ಎಲ್ಲಿದೆ, ಇಲ್ಲಿ ನಾನು ಟಾಯ್ಲೆಟ್ ನನಗೆ ಮತ್ತೆ ಅದು ನೋಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಅವರು ಇಲ್ಲಿದೆ ಅಲ್ಲಿದೆ ಕರ್ಕೊಂಡು ಹೋದ್ರು. ಎಲ್ಲೂ ಸಿಕ್ಕಲಿಲ್ಲ. ನಮಗೆ ವಾಪಸ್ ಬಂದ್ವಿ. ಟಾಯ್ಲೆಟ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಜನಗಳಿಗೆ ಅಲ್ಲಿ ಸುಮಾರು 3 ಕೋಟಿ ಚೆಸ್ ಬರ್ತತೆ ಎ ಪಿ ಎಮ್ ಸಿಲಿ. ಅವ್ರು ನಮ್ಮ ಸೆಕ್ರೆಟ್ರಿ ಹೇಳ್ದಂಗೆ ಬೇಸಿಕ್ ಏನೇನೂ ಇಲ್ಲ. ಇವರೆಲ್ಲ ರೈತರ ದೇಶದ ಬೆನ್ನು ಮೂಳೆ ಅಂತ ಈ ಥರ ಉದ್ದಕ್ಕೂ ಹೊಡಿತಾ ಇದ್ದಾರೆ ಎಲ್ಲ ಒಂದು ಕಡೆಯಿಂದ. ಆ ಥರ ಹೊಡೆದು ಅವ್ರಿಗೇನು ಲಾಭ ಇಲ್ಲ.
ಆ ಎ ಪಿ ಎಮ್ ಸಿಲಿ ಏನೇನೂ ಇಲ್ಲ, ಬೇಸಿಕ್ ಫೆಸಿಲಿಟಿ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಅವರೇ, ನಿಮ್ಮ ಬ್ಯಾಡಗಿ ಮಾರುಕಟ್ಟೆ, ಮೆಣಸಿನಕಾಯಿ ಮಾರುಕಟ್ಟೆನ ನಮಗೂ ಭಾಳ ಚೆನ್ನಾಗಿ ಪರಿಚಯ ಮಾಡಿಸಿದ್ದೀರಿ. ಆದರೆ ನಾವು ಹೋದಂಥ ಸಂದರ್ಭದಲ್ಲಿ ಇದೆಲ್ಲ ಕಾಣಲಿಲ್ಲ. ಆದರೆ ಈಗ ಅವ್ಯವಸ್ಥೆಗೆ ಉಪ ಲೋಕಾಯುಕ್ತರು ಬ್ರೇಕ್ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಅಶ್ವದೀವಿತ ವಿಶ್ವಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಅಲ್ಲದೆ ಹಾವೇರಿ ಜಿಲ್ಲೆಯ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇನ್ನು ಎಪಿಎಂಸಿ ಮಾರುಕಟ್ಟೆ, ಈ ಮೂರು ಸ್ಥಳಗಳಿಗೂ ಯಾರಿಗೂ ತಿಳಿಸಂತೆ ಲೋಕಾಯುಕ್ತ ಬಿ ವೀರಪ್ಪ ಅವರು ಭೇಟಿ ನೀಡಿದ್ರು ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಾಚರಣೆ ಪ್ರಾರಂಭ ಆಗಿರುವಂಥದ್ದು. ವಿವಿಧ ಇಲಾಖೆ ಅಧಿಕಾರಿಗಳನ್ನ ಕರ್ಕೊಂಡು ಕೆಲವೊಂದು ಸ್ಥಳಗಳಿಗೆ ಭೇಟಿ ನೀಡಿದ್ರು. ಅದರಲ್ಲೂ ಕೂಡ ತಾವು ಕೂಡ ನೋಡಿದ ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ದೊಡ್ಡ ಗಲಾಟೆ ಆಗಿತ್ತು. ಬೆಂಕಿ ಹಾಕಿದ್ರು, ಕಾರ್ಗಳನ್ನ ಸುಟ್ಟಿದ್ರು, ಪುಡಿ ಮಾಡಿದ್ರು. ಯಾವುದೇ ತರಹದ ಕಡತಗಳು ಉಳಿಯದಂತೆ ವಿಶ್ವಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿಯನ್ನೇ ಬೆಂಕಿಗೆ ಆಹುತಿ ಮಾಡಿದ್ರು. ಕಾರಣ ಒಂದಲ್ಲ ಒಂದು ರೀತಿಯಲ್ಲಿತ್ತು. ಆದ್ರೆ ಇದೀಗ ಸ್ವತಃ ಬಿ ವೀರಪ್ಪ ಏನು ಲೋಕಾಯುಕ್ತರು ಅವರೇ ಕೂಡ ಕಾಟ್ಗಳ ಮೇಲೆ ಅಂದ್ರೆ ತೂಕ ಮಾಡುವ ಯಂತ್ರಗಳ ಮೇಲೆ ಹತ್ತಿ ತೂಕ ಮಾಡ್ತಾರೆ. ಒಂದು ಕಡೆ ಅವರ ತೂಕ 76 ಬಂದ್ರೆ, ಇನ್ನೊಂದು ಕಡೆ 78 ಬರುವಂತದ್ದಾಗಿತ್ತು. ಅಂದ್ರೆ ಅಲ್ಲಿ ಇರುವಂತಹ ಗಣಕ ತೂಕ ಮಾಡುವ ಯಂತ್ರಗಳಲ್ಲಿ ಲೋಪದೋಷಗಳಿದ್ವು ಅಂತ ಹೇಳಿ. ಹೀಗಾಗಿ ಅಲ್ಲೇ ಇದ್ದಂತಹ ಕಾರ್ಯದರ್ಶಿ ಶೈಲಜಾ ಅವರ ಮೇಲೆ ಲಲಿತಾ ಅನ್ನುವ ಮಾಪನ ಅಧಿಕಾರಿಗಳಿದ್ದ ಈಗ ಅವ್ರ ಮೇಲೆ ದಾಖಲೆ ಮಾಡೋದಕ್ಕೆ ಪ್ರಕರಣ ದಾಖಲಿಸಿರುವಂತದ್ದು. ಯಾಕೆ ಈ ರೀತಿ ಮಾಡ್ತೀವಿ, ಯಾಕಂದ್ರೆ ಸಮಸ್ಯೆ ಆಗಬಾರ್ದಲ್ಲ ರೈತರಿಗೆ, ಬರುವಂತವರಿಗೆ. ಈಗಾಗಲೇ ದೊಡ್ಡ ಸಮಸ್ಯೆಗಳಾಗಿರುವಂತದ್ದು ಬ್ಯಾಡಗಿ ಮಾರುಕಟ್ಟೆ ಅಂತ ಹೇಳಿ ಬಿ ವೀರಪ್ಪ ಅವರು ಈಗ ಕ್ರಮವನ್ನು ತೆಗೆದುಕೊಂಡು ಸಾಕಷ್ಟು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಜಿಲ್ಲೆಯಲ್ಲಿ ನಾಳೆವರೆಗೂ ಕೂಡ ಓಡಾಟ ಇರುವಂತಹದ್ದು. ಎಲ್ಲೆಲ್ಲಿ ಏನಾಗ್ತದೆ ಅಂತ ಕಾದು ನೋಡಬೇಕಾಯ್ತು. ವಿಶ್ವದೀಪ್. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಹಾವೇರಿ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಆಗ್ತಿರುವಂಥ ಮೋಸದ ಜಾಲ ಪತ್ತೆಯಾಗಿದೆ. ಅಂದರೆ ಗ್ರಾಹಕರಿಗೆ ಎಷ್ಟು ಮೋಸ ಆಗ್ತಾ ಇದೆ, ರೈತರಿಗೆ ಎಷ್ಟು ಮೋಸ ಆಗ್ತಾ ಇದೆ, ಮಧ್ಯವರ್ತಿಗಳಿಗೆ ಎಷ್ಟು ಲಾಭ ಆಗ್ತಾ ಇದೆ, ಮಾರುಕಟ್ಟೆಯಲ್ಲಿರೋರಿಗೆ, ಬಿಸ್ನೆಸ್ ಮಾಡೋರಿಗೆ ಎಷ್ಟು ಲಾಭ ಆಗ್ತಾ ಇದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರು ತೂಕದ ಮೋಸಗಾರರು. ಉಪಲೋಕಾಯುಕ್ತ ಕೈಗೆ ಸಿಕ್ಕಿಬಿದ್ದ ವಂಚಕರು. ಅವ್ಯವಸ್ಥೆಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಗರಂ ಆಗಿದ್ದಾರೆ. ತೂಕದಲ್ಲಿ ವಂಚನೆ ಮಾಡಿದ್ದವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಸ್ವತಃ ತೂಕ ಪರಿಶೀಲಿಸಿದ್ದಾರೆ ಉಪಲೋಕಾಯುಕ್ತರು. ಕಾರ್ಯದರ್ಶಿ ಶೈಲಜಾ ಮೇಲೆ ಪ್ರಕರಣ ದಾಖಲಾಗುತ್ತೆ. ಮಾರುಕಟ್ಟೆಯಲ್ಲಿ ತೂಕದ ಯಂತ್ರದಲ್ಲಿ ಏರುಪೇರಾಗಿದೆ. ತೂಕ ಮತ್ತು ಮಾಪನ ಇಲಾಖೆ ದೂರ ಆದ್ರೆ ಲಲಿತಾ. ನಾವು ಬೆಳಗ್ಗೆ 4:20ಕ್ಕೆ ಟ್ರೈನಲ್ಲಿ ಬಂದಾಗ ಪಾಪ ನಮ್ಮ ಡಿ ಸಿ ಅವರೆಲ್ಲ ಬಂದು ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು. ಅವ್ರಿಗೆ ಯಾರಿಗೂ ಹೇಳಿಲ್ಲ. ನಾವು 6 ಗಂಟೆಗೆ ರೆಡಿಯಾಗಿ ಬಂದ್ವಿ, ಎ ಪಿ ಎಮ್ ಸಿಗೆ ಹೋದ್ವಿ. ನೀವೆಲ್ಲ ಎ ಪಿ ಎಮ್ ಸಿಲಿದ್ದಿರಿ. ಅಲ್ಲಿ ಕಮಿಷನ್ನು ಎಲ್ಲದರಲ್ಲೂ ದಂಧೆ ನಡೀತಾ ಇದೆ. ಅವ್ರು ನಮ್ಮ ಎ ಪಿ ಎಮ್ ಸಿ ಸೆಕ್ರೆಟರಿಗಳು ಟಾಯ್ಲೆಟ್ ಇದೆ, ಎಲ್ಲಿದೆ, ಇಲ್ಲಿ ನಾನು ಟಾಯ್ಲೆಟ್ ನನಗೆ ಮತ್ತೆ ಅದು ನೋಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಅವರು ಇಲ್ಲಿದೆ ಅಲ್ಲಿದೆ ಕರ್ಕೊಂಡು ಹೋದ್ರು, ಎಲ್ಲೂ ಸಿಕ್ಕಲಿಲ್ಲ ನಮಗೆ. ವಾಪಸ್ ಬಂದ್ವಿ. ಟಾಯ್ಲೆಟ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಜನಗಳಿಗೆ ಅಲ್ಲಿ ಸುಮಾರು 3 ಕೋಟಿ ಚೆಸ್ ಬರ್ತತೆ ಎ ಪಿ ಎಮ್ ಸಿಯಲ್ಲಿ. ಅವರು ನಮ್ಮ ಸೆಕ್ರೆಟ್ರಿ ಹೇಳ್ದಂಗೆ ಬೇಸಿಕ್ ಏನೇನೂ ಇಲ್ಲ. ಇವರೆಲ್ಲ ರೈತರ ದೇಶದ ಬೆನ್ನು ಮೂಳೆ ಅಂತ, ಬೆನ್ನು ಮೂಳೆ ಈ ಥರ ಉದ್ದಕ್ಕೂ ಹೊಡಿತಾ ಇದ್ದಾರೆ ಎಲ್ಲ ಒಂದು ಕಡೆಯಿಂದ. ಆ ಥರ ಹೊಡೆದು ಅವ್ರಿಗೇನು ಲಾಭ ಇಲ್ಲ. ಆ ಎ ಪಿ ಎಮ್ ಸಿಲಿ ಏನೇನೂ ಇಲ್ಲ, ಬೇಸಿಕ್ ಫೆಸಿಲಿಟಿ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಅವರೇ, ನಿಮ್ಮ ಬ್ಯಾಡಗಿ ಮಾರುಕಟ್ಟೆ, ಮೆಣಸಿನಕಾಯಿ ಮಾರುಕಟ್ಟೆನ ನಮಗೂ ಭಾಳ ಚೆನ್ನಾಗಿ ಪರಿಚಯ ಮಾಡಿಸಿದ್ದೀರಿ. ಆದರೆ ನಾವು ಹೋದಂಥ ಸಂದರ್ಭದಲ್ಲಿ ಇದೆಲ್ಲ ಕಾಣಲಿಲ್ಲ. ಆದರೆ ಈಗ ಅವ್ಯವಸ್ಥೆಗೆ ಉಪ ಲೋಕಾಯುಕ್ತರು ಬ್ರೇಕ್ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಅಶ್ವದೀವಿತ ವಿಶ್ವಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಅಲ್ಲದೆ ಹಾವೇರಿ ಜಿಲ್ಲೆಯ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇನ್ನು ಎಪಿಎಂಸಿ ಮಾರುಕಟ್ಟೆ, ಈ ಮೂರು ಸ್ಥಳಗಳಿಗೂ ಯಾರಿಗೂ ತಿಳಿಸಂತೆ ಲೋಕಾಯುಕ್ತ ಬಿ ವೀರಪ್ಪ ಅವರು ಭೇಟಿ ನೀಡಿದ್ರು ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಾಚರಣೆ ಪ್ರಾರಂಭ ಆಗಿರುವಂಥದ್ದು. ವಿವಿಧ ಇಲಾಖೆ ಅಧಿಕಾರಿಗಳನ್ನ ಕರ್ಕೊಂಡು ಕೆಲವೊಂದು ಸ್ಥಳಗಳಿಗೆ ಭೇಟಿ ನೀಡಿದ್ರು. ಅದರಲ್ಲೂ ಕೂಡ ತಾವು ಕೂಡ ನೋಡಿದ ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ದೊಡ್ಡ ಗಲಾಟೆ ಆಗಿತ್ತು. ಬೆಂಕಿ ಹಾಕಿದ್ರು, ಕಾರ್ಗಳನ್ನ ಸುಟ್ಟಿದ್ರು, ಪುಡಿ ಮಾಡಿದ್ರು. ಯಾವುದೇ ತರಹದ ಕಡತಗಳು ಉಳಿಯದಂತೆ ವಿಶ್ವಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿಯನ್ನೇ ಬೆಂಕಿಗೆ ಆಹುತಿ ಮಾಡಿದ್ರು. ಕಾರಣ ಒಂದಲ್ಲ ಒಂದು ರೀತಿಯಲ್ಲಿತ್ತು. ಆದ್ರೆ ಇದೀಗ ಸ್ವತಃ ಬಿ ವೀರಪ್ಪ ಏನು ಲೋಕಾಯುಕ್ತರು ಅವರೇ ಕೂಡ ಕಾಟ್ಗಳ ಮೇಲೆ ಅಂದ್ರೆ ತೂಕ ಮಾಡುವ ಯಂತ್ರಗಳ ಮೇಲೆ ಹತ್ತಿ ತೂಕ ಮಾಡ್ತಾರೆ. ಒಂದು ಕಡೆ ಅವರ ತೂಕ 76 ಬಂದ್ರೆ, ಇನ್ನೊಂದು ಕಡೆ 78 ಬರುವಂತದ್ದಾಗಿತ್ತು. ಅಂದ್ರೆ ಅಲ್ಲಿ ಇರುವಂತಹ ಗಣಕ ತೂಕ ಮಾಡುವ ಯಂತ್ರಗಳಲ್ಲಿ ಲೋಪದೋಷಗಳಿದ್ವು ಅಂತ ಹೇಳಿ. ಹೀಗಾಗಿ ಅಲ್ಲೇ ಇದ್ದಂತಹ ಕಾರ್ಯದರ್ಶಿ ಶೈಲಜಾ ಅವರ ಮೇಲೆ ಲಲಿತಾ ಅನ್ನುವ ಮಾಪನ ಅಧಿಕಾರಿಗಳಿದ್ದ ಈಗ ಅವ್ರ ಮೇಲೆ ದಾಖಲೆ ಮಾಡೋದಕ್ಕೆ ಪ್ರಕರಣ ದಾಖಲಿಸಿರುವಂತದ್ದು. ಯಾಕೆ ಈ ರೀತಿ ಮಾಡ್ತೀವಿ, ಯಾಕಂದ್ರೆ ಸಮಸ್ಯೆ ಆಗಬಾರ್ದಲ್ಲ ರೈತರಿಗೆ, ಬರುವಂತವರಿಗೆ. ಈಗಾಗಲೇ ದೊಡ್ಡ ಸಮಸ್ಯೆಗಳಾಗಿರುವಂತದ್ದು ಬ್ಯಾಡಗಿ ಮಾರುಕಟ್ಟೆ ಅಂತ ಹೇಳಿ ಬಿ ವೀರಪ್ಪ ಅವರು ಈಗ ಕ್ರಮವನ್ನು ತೆಗೆದುಕೊಂಡು ಸಾಕಷ್ಟು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಜಿಲ್ಲೆಯಲ್ಲಿ ನಾಳೆವರೆಗೂ ಕೂಡ ಓಡಾಟ ಇರುವಂತಹದ್ದು. ಎಲ್ಲೆಲ್ಲಿ ಏನಾಗ್ತದೆ ಅಂತ ಕಾದು ನೋಡಬೇಕಾಯ್ತು. ವಿಶ್ವದೀಪ್. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.